ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ. ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ. ವಿಘ್ನ ಸಂಹಾರಕನ ಪೂಜಿಸೆ ಅಹಂಕಾರದ ಪರಿಭವ.
ವಿಘ್ನ ಸಂಹಾರಕನ ಪೂಜಿಸೆ ಅಹಂಕಾರದ ಪರಿಭವ ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ ಬ್ರಹ್ಮಾನಂದದ ಅನುಭವ ಶಂಕರನ ಪ್ರಿಯನಂದನನ ಕೀರ್ತಿ ನಿತ್ಯ ಹಾಡುವೆ ಶಂಕರನ ಪ್ರಿಯನಂದನನ ಕೀರ್ತಿ ನಿತ್ಯ ಹಾಡುವೆ ಲಂಬೋದರನ ನೆನೆಯುತ್ತಲೇ ಶುಭ ಕಾರ್ಯವನ ಆರಂಭಿಸುವೆ ಲಂಬೋದರನ ನೆನೆಯುತ್ತಲೇ ಶುಭ ಕಾರ್ಯವನ ಆರಂಭಿಸುವೆ ಶುಭ ಕಾರ್ಯವನ ಆರಂಭಿಸುವೆ ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ ಬ್ರಹ್ಮಾನಂದದ ಅನುಭವ ಗಣಾಧ್ಯಕ್ಷನು ಒಲಿದರೆ ದೀಪವು ಇರುಳನು ಕಳೆಯುವುದು ಗಣಾಧ್ಯಕ್ಷನು ಒಲಿದರೆ ದೀಪವು ಇರುಳನು ಕಳೆಯುವುದು ಚಾಮೀಕರ ಪ್ರಭು ಚರಣ ಸ್ಪರ್ಶದೆ ವಿಘ್ನವು ಮಂಜಲು ಮರೆಯುವುದು ಚಾಮೀಕರ ಪ್ರಭು ಚರಣ ಸ್ಪರ್ಶದೆ ವಿಘ್ನವು ಮಂಜಲು ಮರೆಯುವುದು ಪ್ರಿಯನನ್ನು ಭಜಿಸಿದರೆ ಮನದಲ್ಲಿ ಶಾಂತಿಯು ನೆಲೆಸುವುದು ಮೋದಕ ಪ್ರಿಯನನ್ನು ಭಜಿಸಿದರೆ ಮನದಲ್ಲಿ ಶಾಂತಿಯು ನೆಲೆಸುವುದು ಕುಂಜರಾಸುರ ಭಂಜನ ಎಂದರೆ ಕಷ್ಟವು ದೂರಕ್ಕೆ ಓಡುವುದು ಕುಂಜರಾಸುರ ಭಂಜನ ಎಂದರೆ ಕಷ್ಟವು ದೂರಕ್ಕೆ ಓಡುವುದು ಕಷ್ಟವು ದೂರಕ್ಕೆ ಓಡುವುದು ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ ವಿಘ್ನ ಸಂಹಾರಕನ ಪೂಜಿಸೆ ಅಹಂಕಾರದ ಪರಿಭವ ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ ಬ್ರಹ್ಮಾನಂದದ ಅನುಭವ ಬ್ರಹ್ಮಾನಂದದ ಅನುಭವ ಸುಪ್ರಭಾತವು ವೇದಶಾಸ್ತ್ರಾಬ್ಧಿ ಚಂದ್ರ ಸುಪ್ರಭಾತವು ಮಧ್ವರಾಸ್ಥಾನ ದೇವೇಂದ್ರ ಸುಪ್ರಭಾತವು ಧೀಂದ್ರ ಸಕಲ ಸದ್ಗುಣ ಸಾಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಫಾಲನೇತ್ರಗೆ ಬಂದ ವಿಷಭಯವ ತಪ್ಪಿಸಿದೆ ನಾಲ್ಮೊಗನ ಕರಕಮಲ ಸಂಪೂಜ್ಯನಾದೆ ಶೀಲಕೋವಿದ ಮಧ್ವರಾಸ್ಥಾನ ಯತಿ ಸೇವ್ಯ ಮೂಲ ರಾಮನೇ ನಿನಗೆ ಮಂಗಳದ ಬೆಳಗಾಗಲಿ ನಿನಗೆ ಮಂಗಳದ ಬೆಳಗಾಗಲಿ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ದಶರೂಪಿ ಹರಿಲಸಿತ ರಜತ ಪೀಠದಿ ನಿನ್ನ ವಸುಧೀಶನುತ ಮಧ್ವತ ರಚಿಸಿ ಪೂಜಿಸಿದ ದಶಮತಿಯ ಶಿಷ್ಯ ತತಿಗತಿ ವಿಜಯ ನೀಡುತ್ತಿಹ ಶ್ರೀಶ ದಿಗ್ಜಯ ರಾಮ ಮಂಗಳದ ಬೆಳಗಾಗಲಿ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ
ಶ್ರೀ ರಾಘವೇಂದ್ರ. ಅಂತರಂಗದಿ ಒಲಿದು ಮೈದೋರ್ದ ನಿನ್ನನ ಮಂತ್ರಾಲಯಾಧೀಶ ರಚಿಸಿ ಸಂಪೂಜಿಸಿದ ಮಂಥಾನದ ಮಕರ ಸಂತಾನ ಕೃಷ್ಣನೇ ಸಂತಸವ ಕೊಡಲೆ ಮಗೆ ಮಂಗಳದ ಬೆಳಗಾಗಲಿ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ. ವೆಂಕಟಾಚಲದೊಳಗೆ ಗೋಪಮ್ಮ ತಿಮ್ಮಣರು ಪಂಕಜಾಕ್ಷನ ಸೇವೆ ಮಾಡಿ ಒಲಿಸಲು ಜವದಿ ವೆಂಕಟೇಶನ ವರದಿ ಅವತರಿಸಿದಾಚಾರ್ಯ ವೆಂಕಟಾಭಿಧ ನಿನಗೆ ಮಂಗಳದ ಬೆಳಗಾಗಲಿ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ. ಮರಳಿ ನೋಡುವೋಂಕಾರ ಬರೆದು ನಿಮ್ಮಯ ಪಿತನು ತರಳ ಇದನೋಂ ಎಂದು ಪಠಿಸಿ ಬರೆಯನಲು. ಸರ್ವಗುಣಪೂರ್ಣ ಹರಿಯಂಬುದೀ ರೇಖೆಯಂ ಅರಿವುದೆಂತೆಂದ ಗುರು ಮಂಗಳದ ಬೆಳಗಾಗಲಿ. ದೇವಸಿರಿ ಕೃಷ್ಣ ಸಾಂದೀಪಿನಿಯೊಳರಿತಂತೆ ಭಾವನರಸಿಂಹರೊಳು ಸಕಲ ವಿದ್ಯೆಯ ನರಿತೆ. ಆವ ಕುಲಗುರುವಿಂದ ಷಟ್ಶಾಸ್ತ್ರಗಳ ಕಲಿತೆ. ದೇವಗುರು ಸಮ ನಿನಗೆ ಮಂಗಳದ ಬೆಳಗಾಗಲಿ. ಚಿರನೂತನವೂ ವಿಮಲಾಕ್ಷರವೂ
ಪರಿಪಾಲಕನು ಮಹಿಮಾಕರನು ಮನಮೋಹಕನು ಕರುಣಾಮಯನ ಬಹುಮೋದದಲ್ಲಿ ಸೂರ್ಯೋದಯದಿ ನಾವು ಸ್ಮರಿಸೋಣ ಕರವ ಮುಗಿವೆ ಕರುಣಾಮಯನೇ ಹರಸೋ ಗುರುವಾಯೂರ್ಪುರೀಶ್ವರನೇ ಹರಸೋ ಗುರುವಾಯೂರ್ಪುರೀಶ್ವರನೇ ಹರಸೋ ಗುರುವಾಯೂರ್ಪುರೀಶ್ವರನೇ ಗೋಪೀ ಜನಮಾನಸರಂಜನ ನಮಾಮಿ ನಾಥ ಜನಾರ್ದನ ಯಮುನೆ ಹುಡುಕಿರುವ ಮದನ ಮೋಹನ ಪಾಹಿ ಪರಿಪಾಹಿ ಮಾಂ ನಂದನಂದನ ಪಾಹಿ ಪರಿಪಾಹಿ ಮಾಂ ನಂದನಂದನ ಅಂಬಾಡಿ ಕಂದ ಚೆನ್ನ ಮುರಳೀಧರ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಸಪ್ತಸ್ವರ ರಾಗಗಳ ಹಾಡುವೆವು ಸಪ್ತಸ್ವರ ರಾಗಗಳ ಹಾಡುವೆವು ಆ ವೇಣುಗಾನನಾದ ಕೇಳಿ ಮಲಗದಿರು ಓ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಅಸಾಮಾನ್ಯ ಶ್ರೀಕೃಷ್ಣ ಬಾಬಾ ಬಾ ಅಂದಗಾರ ನೀ ನನ್ನ ಕಾಡದಿರು ಬೆಣ್ಣೆ ಕದ್ದು ಮೆದ್ದದ್ದು ಎಲ್ಲ ಬಲ್ಲೆ ಕಣ್ತುಂಬ ನಿನ್ನನ್ನು ನಾ ಕಂಡೆ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಬೆಣ್ಣೆಗಾಗಿ ಮೇಲೇರಿ ಬಿದ್ದ ಕೃಷ್ಣ ಕಾನನದ ನದಿಯ ಜಲವಾಡಿದವನೇ ಮತಿ ಮರೆತು ಮೇಘಗಳು ತಾಳಗಳ ಹಾಕಿರಲು ಕಾಳಿಂಗನ ಮರ್ದಿಸಿದ ವೇಣುಲೋಲ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ವಸ್ತ್ರಗಳ ದೋಚಿಯದ ಕೊಂಬೆಯಲ್ಲಿರಿಸುತ್ತ ಹುದುಗಿ ಹೋಗಿ ಕಪಟ ನಾಟಕವಾಡಿದವನೇ ನಲ್ಮೆಯಲ್ಲಿ ಗೋಪಿಯರು ಭಜಿಸಿ ಬೇಡಿರಲು ದುಂಡು ದುಂಡನೆ ಕಮಲ ಸುಮವ ಸೃಷ್ಟಿಯ ಗೈದೆ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಪುಣ್ಯಕ್ಷಣ ಪುಣ್ಯಕ್ಷಣ ಭೂಮಿಯ ಮಡಿಲಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಪುಣ್ಯಕ್ಷಣ ಪುಣ್ಯಕ್ಷಣ ಭೂಮಿಯ ಮಡಿಲಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಕಾಡು ಮೇಡು ಝರಿಯು ನದಿಯು ತನ್ಮಯದಲ್ಲಿ ತೇಲಿ ಪಾದಗಳ ಸ್ಮರಿಸುತ್ತಲೀ ಹಾಡಿದೆ ಸವಿಗಾನ ಪುಣ್ಯಕ್ಷಣ ಪುಣ್ಯಕ್ಷಣ ಭೂಮಿಯ ಮಡಿಲಲ್ಲಿ ಪುರುಷೋತ್ತಮ ಕೃಷ್ಣಯ್ಯ
ಕ್ಷಣದಲ್ಲಿ. ಕೋಟಿ ಕೋಟಿ ಭಕ್ತ ಜನ ಸೇವೆಗಳ ಮಾಡಿ ತಾವರೆ ಕಣ್ಣನ ಪಾವನ ಸ್ಮರಣೆ ಗೈವುದೆ ನೋಡಲು ಚಂದ. ಗೀತ ಗೋವಿಂದ ಮಧುರ ಜೊತೆಗೆ ಸೋಬಾನೆ ಸವಿಯ ಗಾನ. ಆನಂದ ಕೃಷ್ಣನು ಕಣ್ಣ ತುಂಬಲು ಕಂಡೆ ನೆಮ್ಮದಿ ನಾನು. ಪುಣ್ಯಕ್ಷಣ ಪುಣ್ಯಕ್ಷಣ ಭೂಮಿಯ ಮಡಿಲಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ. ದೂರ ದೂರ ಕಾನನದ ಸಿರುಮನ ಸೆಳೆಯುವ ವೇಳೆ ನೀಲವರ್ಣನ ನೀರಜನಬನ ನೀರಾಟದ ನೆನಪು. ಇದುವೇ ಆ ಗೋವಿಂದ 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 ಗೋವಿಂದ. ಇದುವೇ ನೋಡಿದುವೆ ಶ್ರೀ ಹರಿವಾಸವು. ಇದುವೇ ನೋಡಿದುವೆ ಶ್ರೀ ಹರಿವಾಸವು. ಇದು ಶೇಷರಾಜನ ಎಡೆಗಳ ಮಯವು. ಇದುವೇ ನೋಡಿದುವೆ ಶ್ರೀ ಹರಿವಾಸವು. ಇದು ಶೇಷರಾಜನ ಎಡೆಗಳ ಮಯವು. ಇದುವೇ ನೋಡಿದುವೆ ಶ್ರೀ ಹರಿವಾಸವು. ಇದು ವೆಂಕಟೇಶನ ಶುಭ ಮಂದಿರವು. ಇದುವೇ ಭೂಲೋಕದಿ ವೈಕುಂಠವು. ಇದುವೇ ಸಂಕಟವೆಲ್ಲ ಅಳಿಸುವ ಸ್ಥಳವು. ವೆಂಕಟರಮಣ ಸಂಕಟಹರಣ ವೆಂಕಟರಮಣ ಸಂಕಟಹರಣ ವೆಂಕಟರಮಣ ಸಂಕಟಹರಣ ವೆಂಕಟರಮಣ ಸಂಕಟಹರಣ. ಇದುವೇ ಸಂಕಟವೆಲ್ಲ ಅಳಿಸುವ ಸ್ಥಳವು. ಮರುಜನ್ಮವ ಹೊರದೂಡುವ ಶ್ರೀ ಮೋಕ್ಷ ಪಥವು. ಮರುಜನ್ಮ ಹೊರದೂಡುವ ಮೋಕ್ಷ ಪಥವು. ಇದುವೇ ನೋಡಿದುವೆ ಶ್ರೀ ಹರಿವಾಸವು. ಅವತಾರ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು,
ಗರುಡ ಸೇವೆಯೆಂದು ಬೆಳಿಗ್ಗೆ ನಮಗೆ ದರ್ಶನ ದಯಪಾಲಿಸುವ ಅವತಾರ ಮೋಹಿನಿ ಅಲಂಕಾರದಲ್ಲಿ. ನಮ್ಮ ಸೀಮಿತ ಸ್ಥೂಲ ದೃಷ್ಟಿಗೆ ಗೋಚರಿಸುವುದು ಕೆಲವು ಅವತಾರಗಳು ಮಾತ್ರ. ದಶಾವತಾರಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಬುದ್ಧಿಗೆ ಎಟುಕದ ಎಷ್ಟೋ ಸಹಸ್ರ ಅವತಾರಗಳನ್ನು ಆ ಪರಮಾತ್ಮನು ಎತ್ತಿದ್ದಾನೆ. ಪುರಾಣದ ಗ್ರಂಥಗಳಲ್ಲಿ ಉಪಕಥೆಗಳಾಗಿ ಅವುಗಳ ಬಗ್ಗೆ ಉಲ್ಲೇಖವಿದೆ. ಅವನ ಲೀಲೆಗಳು ಸಹಸ್ರ. ಪರಮಾತ್ಮ ತನ್ನ ಮಹಾಭಕ್ತ ಅಂಬರೀಷನಿಗೆ ದೂರ್ವಾಸ ಮುನಿ ಕೊಟ್ಟ ಶಾಪವನ್ನು ತಾನೇ ಸ್ವೀಕರಿಸಿ ಅನೇಕ ಅವತಾರಗಳನ್ನು ಎತ್ತಿದನು. ಅವುಗಳಲ್ಲಿ ಒಂದು ಅವತಾರ ಈ ಸುಂದರವಾದ ಮೋಹಿನಿ ಅವತಾರ. ಅರಿಷಡ್ ವರ್ಗಗಳಲ್ಲಿ ಅತ್ಯಂತ ಪ್ರಮಾದಕರವಾದದ್ದು ಮೋಹ ಎಂದು ಉಲ್ಲೇಖಿಸಲಾಗಿದೆ. ಆ ಮೇನಕೆಯ ಮೋಹದಲ್ಲಿ ಆ ಮಹರ್ಷಿ ವಿಶ್ವಾಮಿತ್ರನೇ ಸಿಕ್ಕಿಬಿದ್ದದ್ದು ಎಲ್ಲರಿಗೂ ತಿಳಿದಿರುವ ವಿಷಯ. ಮೋಹ ಎನ್ನುವ ಅಸ್ತ್ರದ ಬಲ ತಿಳಿದೆ ಸಮುದ್ರ ಮಂಥನದಲ್ಲಿ ಸ್ವಾಮಿ ಆ ಅಸ್ತ್ರವನ್ನು ಉಪಯೋಗಿಸಿದನು. ಅಮೃತವನ್ನು ಅಸುರರಿಗೆ ದಕ್ಕದಂತೆ ದೇವತೆಗಳಿಗೆ ಮಾತ್ರ ನೀಡಿದನು. ಆ ಆಲೋಚನೆ ಅದ್ಭುತ ಆಲೋಚನೆ. ಶ್ರೀಮನ್ನಾರಾಯಣನು ಮೋಹಿನಿ ರೂಪ ಧರಿಸಿ ಅಸುರರನ್ನು ತನ್ನ ಮೋಹ ಪಾಶದಲ್ಲಿ ಸಿಲುಕಿಸಿದನು. ಇನ್ನೊಂದು ಸ್ವಾರಸ್ಯಕರ ವಿಷಯವೆಂದರೆ ಮೋಹಿನಿ ಅಲಂಕಾರದಲ್ಲಿ ಭಗವಂತನು ತನ್ನ ಭಕ್ತ ಪರಾಶರ ಮಹಾಮುನಿಗಳ ಬಳಿ ಹೋಗಿ ನಾನು ಹೇಗಿದ್ದೇನೆ ಎಂದು ಕೇಳಿದನಂತೆ. ಅಂದವಾದ ವಿಷ್ಣು ರೂಪವನ್ನು ಮೈಮರೆತು ನೋಡಿದ ಆ ಪರಾಶರರು ಎಲ್ಲವೂ ಸರಿ, ಕಣ್ಗಳು ಬಿಟ್ಟುಕೊಡುತ್ತಿವೆ, ಆ ತಾಯಿಯಂತಿಲ್ಲ ಎಂದರಂತೆ. ಆದರೆ ನೀನು ನಮಗೆ ಕರುಣಾಮಯನು, ತಾಯಿ ಸ್ವರೂಪನೇ, ನಿನ್ನನ್ನು ನಮಿಸುತ್ತೇನೆ ಎಂದ ಒಂದು ಸ್ವಾರಸ್ಯವಾದ ಉಪಕಥೆ ಇದೆ. ಇಂದು ನಮಗೆ ಈ ಒಂದು ಮೋಹಿನಿ ಅವತಾರದಲ್ಲಿ ಪಲ್ಲಕ್ಕಿಯಲ್ಲಿ ಬಂದು ದರ್ಶನ ದಯಪಾಲಿಸುತ್ತಿದ್ದಾನೆ ಶ್ರೀನಿವಾಸನು. ಸ್ತ್ರೀರೂಪಧಾರಿ ಶ್ರೀನಿವಾಸನ ರಕ್ಷಣೆಗೆ ಮೋಹನಾಂಗ ಕೃಷ್ಣನು ಪಕ್ಕದಲ್ಲಿಯೇ ವಾಹನದಲ್ಲಿ ಬರುತ್ತಿದ್ದಾನೆ. ಎರಡು ಪರಮಾತ್ಮನ ಲೀಲಾರೂಪಗಳು. ಶ್ರೀನಿವಾಸನನ್ನು ಭದ್ರವಾಗಿ ನೋಡಿಕೊಳ್ಳಲು ಬಂದ ಕೃಷ್ಣನಿಗೆ ಆರತಿಯ ಆದ್ಯತೆ. ಹಾಗಾಗಿ ಅಲ್ಲಲ್ಲಿ ನಿಂತಿರುವ ಭಕ್ತರು ಕೃಷ್ಣನಿಗೆ ಆರತಿಯನ್ನು ಅರ್ಪಿಸಿ ಧನ್ಯರಾಗುತ್ತಿದ್ದಾರೆ. ತನ್ನ ಮೋಹಪಾಶದಲ್ಲಿ ಮಾತ್ರ ಸಿಲುಕಬೇಕು, ಬೇಡದ ಮೋಹಪಾಶ ಬೇಡ ಎಂಬ ಒಂದು ಸಂದೇಶವನ್ನು ನೀಡುವುದೇ ಈ ಮೋಹಿನಿ ಅವತಾರ. ಪಾರ್ಥಸಾರಥಿ ವಾಗ್ದಾನ ನೀಡಿದ್ದಾನೆ, ನಮ್ಮೆಲ್ಲರನ್ನು ರಕ್ಷಿಸುತ್ತೇನೆ ಎಂದು. ಆ ಪಾರ್ಥಸಾರಥಿಯು ಇಂದು ಮೋಹಿನಿ ರೂಪ ಧರಿಸಿ ಬಂದಿರುವ ಮಲಯಪ್ಪ ಸ್ವಾಮಿಯೊಂದಿಗೆ ನಮಗೆ ದರ್ಶನ ದಯಪಾಲಿಸುತ್ತಿದ್ದಾನೆ. ಮೋಹಪಾಶ ದೇವನ ಭಕ್ತಿ ಪಾಶವಾಗಲಿ ಎನ್ನುತ್ತಾ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಎಂದು ನಮಿಸೋಣ. ಒಂದೇ ಮನದಲ್ಲಿ ಗೋವಿಂದಾಯನಲು ಒಂದೇ ಮನದಲ್ಲಿ ಗೋವಿಂದ ಎನಲು ಬಂದೇ ಬರುವನು ಮುಕುಂದ. ಒಂದೇ ಮನದಲ್ಲಿ ಗೋವಿಂದ ಎನಲು ಬಂದೇ ಬರುವನು ಆನಂದದಿಂದ. ಬಂದ ಗೋವಿಂದ ಆನಂದ ಮುಕುಂದ.
ಬಂದ ಗೋವಿಂದ ಆನಂದ ಮುಕುಂದ ಒಂದೇ ಮನದಲ್ಲಿ ಗೋವಿಂದ ಎನಲು ಬಂದ ಗೋವಿಂದ ಆನಂದ ಮುಕುಂದ ಬಂದ ಗೋವಿಂದ ಆನಂದ ಮುಕುಂದ सहस्रशीर्षः पुरुषः सहस्रार
ಉಯ್ಯಾಲೆ ಸೇವೆ. ಎಂದಿನಂತೆಯೇ ಇಂದು ಸಹ ಸಕಲ ಲೋಕ ಸಾರ್ವಭೌಮನು ವೈಭವ ಪೂರ್ಣವಾದ ಗರುಡ ಸೇವೆಗೆ ಮುನ್ನ ಸರ್ವಾಲಂಕಾರ ಭೂಷಿತನಾಗಿ ಅನ್ನಮಯ್ಯ ಕೀರ್ತನೆಗಳನ್ನು ಆಲಿಸುತ್ತಿದ್ದಾನೆ. ಇಂದು ಭಕ್ತ ಸಮೂಹವೋ ಪ್ರವಾಹದಂತೆ ಬರುತ್ತಿದೆ. ಆ ಪ್ರವಾಹದಲ್ಲಿ ಕೆಲವರು ಈ ಉಯ್ಯಾಲೆ ಮಂಟಪದ ಬಳಿ ಕುಳಿತು ಆ ಸ್ವಾಮಿಯನ್ನು ನೋಡುವ ಅದೃಷ್ಟವನ್ನು ಪಡೆದಿದ್ದರೆ, ಇನ್ನು ಮಿಕ್ಕಿದವರು ತೆರೆಯ ಮೇಲೆ ಅಲ್ಲಲ್ಲಿ ಪ್ರಸಾರವಾಗುತ್ತಿರುವ ಈ ಒಂದು ಪ್ರಸಾರದ ಮೂಲಕ ಸ್ವಾಮಿಯನ್ನು ಉಯ್ಯಾಲೆ ಸೇವೆಯಲ್ಲಿ ನೋಡಿ ಕಣ್ತುಂಬ ತುಂಬಿಕೊಳ್ಳುತ್ತಿದ್ದಾರೆ. ಊಂಜಲ್ ಸೇವೆ, ಉಯ್ಯಾಲೆ ಸೇವೆ ಪ್ರತಿದಿನವೂ ಆನಂದವೇ ಸರಿ. ಹತ್ತಿ ಕುಳಿತ ತಿಮ್ಮಪ್ಪ, ಬೆಟ್ಟ ಹತ್ತಿ ಕುಳಿತ ತಿಮ್ಮಪ್ಪ, ಕಣ್ಣ ಬಿಟ್ಟು ಎನ್ನ ನೀ ನೋಡಪ್ಪ, ಮುದ್ದು ಪಾದವನು ನೀ ತೋರಪ್ಪ. ಬೆಟ್ಟ ಹತ್ತಿ ಕುಳಿತ ತಿಮ್ಮಪ್ಪ, ಬೆಟ್ಟ ಹತ್ತಿ ಕುಳಿತ ತಿಮ್ಮಪ್ಪ. ಚೆನ್ನೀಗ ಚೆಲುವ ಸಿರಿ ತಿಮ್ಮಪ್ಪ, ಚೆನ್ನೀಗ ಚೆಲುವ ಸಿರಿ ತಿಮ್ಮಪ್ಪ, ಕಣ್ಣ ತೆರೆದು ನೋಡೋ ನೋಡಿ ಮಾತನಾಡೋ, ಕಣ್ಣ ತೆರೆದು ನೋಡೋ ನೋಡಿ ಮಾತನಾಡೋ, ನಿನ್ನ ನೋಡಲೆಂದೇ ಬಂದೆ ನಾನಪ್ಪ, ನಿನ್ನ ನೋಡಲೆಂದೇ ಬಂದೆ ನಾನಪ್ಪ ಅಪ್ಪ. ಬೆಟ್ಟ ಹತ್ತಿ ಕುಳಿತ ತಿಮ್ಮಪ್ಪ, ಬೆಟ್ಟ ಹತ್ತಿ ಕುಳಿತ ತಿಮ್ಮಪ್ಪ. ಲಕ್ಷ್ಮೀ ಪದ್ಮಿನಿ ರಾಯ ತಿಮ್ಮಪ್ಪ, ಲಕ್ಷ್ಮೀ ಪದ್ಮಿನಿ ರಾಯ ತಿಮ್ಮಪ್ಪ, ತೋರು ನಿನ್ನ ಹಾಸ ಮಾರ ಶ್ರೀನಿವಾಸ, ತೋರು ನಿನ್ನ ಹಾಸ ಮಾರ ಶ್ರೀನಿವಾಸ, ನಿನ್ನ ಬೇಡಲೆಂದೇ ಬಂದೆ ನಾನಪ್ಪ, ನಿನ್ನ ಬೇಡಲೆಂದೇ ಬಂದೆ ನಾನಪ್ಪ. ಬೆಟ್ಟ ಹತ್ತಿ ಕುಳಿತ ತಿಮ್ಮಪ್ಪ, ಬೆಟ್ಟ ಹತ್ತಿ ಕುಳಿತ ತಿಮ್ಮಪ್ಪ. ಬ್ರಹ್ಮೋತ್ಸವದ ಸಮಯದಲ್ಲಿ ಅಲಂಕರಿಸುವ ವಾಹನಗಳಲ್ಲಿ ಅತ್ಯಂತ ವಿಶಿಷ್ಟವಾದ ವಾಹನ ಗರುಡ ವಾಹನ. ಸ್ವಾಮಿಯನ್ನು ದರ್ಶಿಸುವ ಮುನ್ನ ಗರುಡನ ಅಪ್ಪಣೆ ಪಡೆದುಕೊಂಡು ಹೋದರೆ ಎಲ್ಲವೂ ಸುಮುಖವಾಗುತ್ತದೆ ಎಂಬುದು ವೈಷ್ಣವ ಸಂಪ್ರದಾಯ. ಆದ್ದರಿಂದಲೇ ಈ ಗರುತ್ಮಂತನಿಗೆ ಸ್ವಾಮಿಯ ಮನದಲ್ಲಿರುವ ಸ್ಥಾನವನ್ನು ನಾವು ಅರಿತುಕೊಂಡಿದ್ದೇವೆ. ತಮಿಳು ಸಂಪ್ರದಾಯದಲ್ಲಿ ಗರುಡನನ್ನು ಪೆರಿಯ ತಿರುವಡಿ ಅಥವಾ ಪರಮಭಕ್ತ ಎಂದು ಕರೆಯಲಾಗುತ್ತದೆ. ಸದಾ ಸ್ವಾಮಿಯ ಮುಂದೆ ಕೈಜೋಡಿಸಿ ನಿಂತಿರುವ ಈ ವಿನತಾ ಪುತ್ರನು ಅತ್ಯಂತ ಶೂರನು. ಗರುಡನ ಶೌರ್ಯ ಮತ್ತು ನಿಷ್ಕಾಮ ಭಾವನೆ ಅರಿತ ಪರಮಾತ್ಮನು ಅವನಿಗೆ ತನ್ನ ಧ್ವಜವನ್ನು ಅಲಂಕರಿಸುವ ಭಾಗ್ಯವನ್ನು ನೀಡಿದ್ದಾನೆ. ಭಗವಾನ್ ಶ್ರೀಹರಿ ವೈಕುಂಠ ತೊರೆದು ಕಲಿಯುಗ ವೈಕುಂಠವಾದ ವೆಂಕಟಾದ್ರಿ ಪರ್ವತ
ಈ ಭೂಲೋಕ ವೈಕುಂಠಕ್ಕೆ ಬಂದು ನೆಲೆಸಿದಾಗ ಕ್ರೀಡಾ ಸರೋವರವನ್ನು ಶ್ರೀವಾರಿ ಪುಷ್ಕರಣಿಯಾಗಿಸಿದವನು ಆ ಗರುಡನೇ. ಕಾಶ್ಯಪ ಮುನಿ ಮತ್ತು ವಿನತಾ ಮಾತೆಗೆ ಜನಿಸಿದ ಗರುಡನು ಸೂರ್ಯನ ಸಾರಥಿ ಅನೂರನ ತಮ್ಮ. ತನ್ನ ಜನ್ಮದಾತೆಯ ಬಿಡುಗಡೆಗಾಗಿ ಇಂದ್ರನಿಂದಲೇ ಅಮೃತ ಕಲಶವನ್ನು ತಂದವನು. ಈ ಅಮೃತ ಕಲಶ ಗರುಡನ ಸನ್ನಿಧಿ ಇಂದೂ ಸಹ ಶ್ರೀರಂಗ ದೇವಾಲಯದಲ್ಲಿ ನಾವು ಕಾಣಬಹುದು. ದುಷ್ಟ ಶಿಕ್ಷಣೆಗೆ ಆ ಸ್ವಾಮಿ ಗರುಡ ವಾಹನವನ್ನು ಅಲಂಕರಿಸಿದ ಸಂದರ್ಭಗಳು ನಮ್ಮ ಎಣಿಕೆಗೆ ನಿಲುಕುವುದಿಲ್ಲ. ಬ್ರಹ್ಮೋತ್ಸವದ 10 ದಿನಗಳು ಆ ಗರುಡನು ತನ್ನ ಬಲಿಷ್ಠವಾದ ರೆಕ್ಕೆಗಳಿಂದ ವೆಂಕಟಾದ್ರಿ ಪರ್ವತವನ್ನು ರಕ್ಷಿಸುತ್ತಾನೆ. ಸುಪರ್ಣ, ಗುರುತ್ಮಾನ್, ಶ್ರೇನ, ತಾಕ್ಷ ಹಾಗೂ ಅರಿಷ್ಟಾನೇಮಿ ಇತ್ಯಾದಿ ಹೆಸರುಗಳಿಂದ ಅವನು ಶ್ರೇಷ್ಠನಾಗಿ ಕರೆಯಲ್ಪಡುತ್ತಾನೆ. ಗರುಡನ ಜೀವನ ಭಕ್ತಿ ಮಾರ್ಗಕ್ಕೆ ಅನುರೂಪವಾದ ಒಂದು ಉದಾಹರಣೆ. ವೇದಗಳ ಪ್ರತೀಕವಾದ ಗರುಡನು ನಿತ್ಯ ಸೂರಿ, ಸ್ವಾಮಿಗೆ ದಾಸ, ಸಖ, ವಾಹನ ಮತ್ತು ಧ್ವಜದ ಚಿಹ್ನೆಯೂ ಕೂಡ. ಸಖನಾಗಿ ಸ್ವಾಮಿಯೊಂದಿಗೆ ಅತ್ಯಂತ ಕಠಿಣವಾದ ಸಮಯಗಳಲ್ಲೂ ಪಕ್ಕ ಬಲವಾಗಿ ನಿಂತವನಿಗೆ ಸ್ವಾಮಿಯ ಬಗ್ಗೆ ತಿಳಿಯದ ವಿಷಯವೇ ಇಲ್ಲ. ಮಹಾಪರಾಕ್ರಮಿ, ವಿಷ್ಣು ವಾಹಕ ಮತ್ತು ಸಕಲರಿಂದಲೂ ನಮಿಸಲ್ಪಡುವ ಗರುಡನು ಆಳ್ವಾರರ ಸಾಲಿಗೆ ಸೇರಿಸಲ್ಪಡುತ್ತಾನೆ. ತಮಿಳುನಾಡಿನ ನಾಚಿಯಾರ್ ಕೋವಿಲ್ನಲ್ಲಿರುವ ಕಲ್ಗರುಡನ ಮಹತ್ವ ಜಗತ್ ಪ್ರಸಿದ್ಧ. ಉತ್ಸವದ ಸಮಯದಲ್ಲಿ ಆ ಗರುಡನನ್ನು ಮಂಟಪದಿಂದ ಹೊರತರಲು ಪ್ರತಿಯೊಂದು ಮೆಟ್ಟಿಲು ಇಳಿಸುವಾಗ 2 ಭಕ್ತರು ಹೆಚ್ಚಿಸಿ 2 ರಿಂದ 64 ಭಕ್ತರು ಅವನನ್ನು ಹೊತ್ತು ತರಬೇಕಾಗಿ ಬರುವುದು ಪವಾಡವೇ ಸರಿ. ಆ ಪವಾಡ ಗರುಡನಿಗೆ 7 ಅಮಾವಾಸ್ಯೆ ಅರ್ಚನೆ ಮಾಡಿದರೆ ಸಕಲ ದೋಷ ನಿವಾರಣೆಗೆ ಮಾರ್ಗ ಎನ್ನಲಾಗುತ್ತದೆ. ಅಂತೆಯೇ 7 ಬೃಹಸ್ಪತಿ ವಾರ ಅರ್ಚನೆ ಮಾಡಿದರೂ ಕೂಡ ಅದೇ ಫಲವು ಅವನು ನಮಗೆ ನೀಡುತ್ತಾನೆ. ವರಪ್ರದಾಯಕ ಗರುಡಾಳ್ವಾರನ ಮೇಲೆ ತಾನೊಬ್ಬನೇ ವೆಂಕಟರಮಣನ ಸ್ವಯಂ ಮೆರವಣಿಗೆ ಬರುವುದೇ ಇಂದಿನ ವಿಶೇಷತೆ. ಇನ್ನೊಂದು ಮುಖ್ಯವಾದ ವಿಷಯ, ಮೂಲಮೂರ್ತಿಯ ಆಭರಣಗಳಾದ ಮಕರಕಂಠಿ ಮತ್ತು ಶೋಭಾಯಮಾನವಾದ ಲಕ್ಷ್ಮೀ ಹಾರಗಳನ್ನು ಶ್ರೀವಿಲ್ಲಿಪುತ್ತೂರಿನಿಂದ ಆಂಡಾಳ್ ಕಳುಹಿಸಿದ ಮಾಲೆಯನ್ನೂ ಸಹ ಉತ್ಸವ ಮೂರ್ತಿ ಮಲಯಪ್ಪ ಸ್ವಾಮಿ ಇಂದು ಧರಿಸಿಕೊಂಡು ನಮಗೆ ದರ್ಶನ ದಯಪಾಲಿಸುತ್ತಾನೆ. ಈ ಆಭರಣಗಳಿಗೆ ಕೃಷ್ಣದೇವರಾಯನ ಕಾಲದ ಚರಿತ್ರೆ ಇದೆ. ಗಾಂಭೀರ್ಯ ಮತ್ತು ಹೆಮ್ಮೆಯಿಂದ ಸಾಗುತ್ತಿರುವ ಗರುಡಾದ್ರಿವಾಸನ ಸೌಂದರ್ಯ ನೋಡಲು 2 ಕಣ್ಣು ಸಾಲದು.